ಆಷಾಢ ಮಾಸ ಹಿನ್ನೆಲೆಯಲ್ಲಿ ನಂದಿ ಬೆಟ್ಟಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಕೈಲಾಸ ಪರ್ವತ ಏರಿ ಪ್ರದಕ್ಷಿಣೆ ಹಾಕೋಕೆ ಆಗದವರು ನಂದಿಯ ಪಂಚಗಿರಿಯ ಸಾಲನ್ನ ಪ್ರದಕ್ಷಿಣೆ ಹಾಕಿದ್ರೆ ಮುಕ್ತಿ ದೊರೆಯುತ್ತೆ ಅನ್ನೋದು ಜನರ ನಂಬಿಕೆ. ಹೀಗಾಗಿ ಆಷಾಢ ಮಾಸದ ಸೋಮವಾರದಂದು ಪ್ರತಿ ವರ್ಷ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಗೆ ಪ್ರದಕ್ಷಿಣೆ ಹಾಕೋಕೆ ಸಾವಿರಾರು ಭಕ್ತರು ಜಮಾಯಿಸುತ್ತಾರೆ. ದೊಡ್ಡಬಳ್ಳಾಪುರ, ತುಮಕೂರು ಸೇರಿದಂತೆ ನೆರೆಯ ಆಂಧ್ರದಿಂದ ಬರೋ ಭಕ್ತರು ಇವತ್ತು ಬೆಳಗ್ಗೆಯಿಂದಲೇ 5 ಬೆಟ್ಟಗಳ ಸಾಲನ್ನ ಹೊಂದಿರುವ ನಂದಿಗಿರಿಗೆ ಭೇಟಿ ನೀಡಿ ಪ್ರದಕ್ಷಿಣೆ ಹಾಕ್ತಿದ್ದಾರೆ. ಇನ್ನು ನಂದಿ ಗ್ರಾಮದಲ್ಲಿ ಭೋಗಾನಂದೀಶ್ವರ, ಬೆಟ್ಟದ ಮೇಲೆ ಯೋಗಾನಂದೀಶ್ವರ ಹೊಂದಿದ್ದು ಹಾದಿ ಮಧ್ಯೆ ಸಿಗುವ ಕಣಿವೆ ಬಸವೇಶ್ವರನಿಗೂ ಕೂಡ ಪೂಜೆ ಸಲ್ಲಿಸಲಾಗುತ್ತದೆ. ನಂದಿಗಿರಿ ಪ್ರದಕ್ಷಿಣೆಗೆ ಮಕ್ಕಳಿಂದ ಮುದುಕರವರೆಗೂ ಸಾವಿರಾರು ಭಕ್ತಾದಿಗಳು ಆಗಮಿಸಿದ್ದಾರೆ. ಹಾಡು, ಭಜನೆ, ನೃತ್ಯದ ಮೂಲಕ ಪ್ರದಕ್ಷಿಣೆ ಹಾಕ್ತಿದ್ದಾರೆ. ಇನ್ನು ದಾನಿಗಳು ಅಲ್ಲಲ್ಲಿ ಪ್ರಸಾದ, ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಗಿರಿ ಪ್ರದಕ್ಷಿಣೆ ಅಂತ ಅನಾದಿ ಕಾಲದಿಂದನೂ ನಡ್ಕೊಂಡು ಬಂದಿದೆ. ಈ ಗಿರಿ ಪ್ರದಕ್ಷಿಣೆ ಸುಮಾರು ವರ್ಷಗಳಿಂದ ನಡ್ಕೊಂಡು ಬಂದಿರೋದು. ಅದೊಂದೊಂಥರ ಪ್ರಕೃತಿ ಮಧ್ಯೆ ನಡೆಯೋದ್ರಿಂದ ನಾವು ಪ್ರತಿದಿನ ವಾಕಿಂಗ್ ಹೋಗ್ತೀವಿ, ಇದಕ್ಕೆ ಮಾಡ್ತೀವಿ. ಬಟ್ ಇಲ್ಲಿ ನಡೆಯೋದಿದೆಯಲ್ಲ, ಅದು ಅಮೇಝಿಂಗ್, ಫ್ಯಾಂಟಾಸ್ಟಿಕ್. ಒಂಥರ ಯು ಕ್ಯಾನ್ ಫೀಲ್ ದಟ್ ಪಾಸಿಟಿವ್ನೆಸ್. ಆ ಒಂದು ಪಾಸಿಟಿವ್ ಪವರ್ ಇದೆ ಇಲ್ಲಿ. ಖಂಡಿತ ಈ ಪ್ರಕೃತಿ ಮಧ್ಯೆ ನಡೆಯೋದು ಇನ್ನೂ ಖುಷಿ ಕೊಡುತ್ತೆ. ನಾನು ಸತತವಾಗಿ ಇದು 3ನೇ ವರ್ಷ ಬರ್ತಾ ಇರೋದು. ನಾನು ತುಂಬದ ವರ್ಷನೂ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ.